ಕನ್ನಡ ಎನೆ ಕುಣಿದಾಡೆನ್ನೆದೆಯ ಕನ್ನಡ ಎನೆ ಕಿವಿ ನಿಮಿರುವುದು ಕಾಮನ ಬಿಲ್ಲಿನ ಕವಿಯೊಳು ತೆಕ್ಕನೆ ಮೈಮನ ಮರೆಯುವುದು. ನಮ್ಮ ಕವಿಗಳು ಕನ್ನಡ ನಾಡನ್ನು ಎಷ್ಟು ಅದ್ಭುತವಾಗಿ ವರ್ಣಿಸಿದ್ದಾರೆ ಅಂದರೆ, ನಾವು ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಕವಿಗಳ ಕಾವ್ಯ ಕವನಗಳನ್ನು ಓದಿದಾಗ ಕನ್ನಡ ನಾಡಿನ ವಿಶೇಷತೆ ಬಗ್ಗೆ ಗೊತ್ತಾಗುತ್ತೆ. ಕನ್ನಡ ನಾಡಿನ ವಿಶೇಷತೆ ಬಗ್ಗೆ ನಾವು ಆಲ್ರೆಡಿ ಹೇಳ್ತೀವಿ ಎಲ್ಲ ಕಡೆನೂ. ನಮ್ಮ ನಾಡಗೀತೆ ಒಂದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮ ಕನ್ನಡ ನಾಡು ಎಷ್ಟು ಸಮೃದ್ಧಿಯಾಗಿದೆ ಅಂತ ನಾವು ತಿಳ್ಕೊಬೋದು. ಅದನ್ನು ನಾವು ಕನ್ನಡ ನಾಡಿನ ಸಮೃದ್ಧಿಯ ಬಗ್ಗೆ ತಿಳಿಬೇಕು ಅಂದರೆ ಆ ನಾಡಗೀತೆಯನ್ನು ನಿಧಾನವಾಗಿ ಒಂದು ಸಲ ಕೇಳಿ ಅರ್ಥ ಮಾಡಿಕೊಂಡ್ರೆ ನಮ್ಮ ಕನ್ನಡ ನಾಡಿನ ಸಮೃದ್ಧಿಯ ಬಗ್ಗೆ ತಿಳ್ಕೊಬೋದು. ಅದಷ್ಟೇ ಅಲ್ಲ, ನಮ್ಮ ಕವಿಗಳು ಒಂದು ಕಾವ್ಯ ಕವನಗಳನ್ನು ರಚಿಸಿದಾರಲ್ಲ, ಅದರಲ್ಲಿ ಏನಿದೆ ಅಂತ ನನ್ನ ಒಂದು ತಿಳ್ಕೊಂಡಿರೋದನ್ನು ನಾನು ನಿಮ್ಮ ಹತ್ರ ಒಂದು 2 ನಿಮಿಷ ಹಂಚ್ಕೊತೀನಿ ವಿಷಯ. ನನಗೆ ಕನ್ನಡದ ಒಲವು ಹೇಗೆ ಬಂತು ಮತ್ತು ನಾನು ಏಕೆ ಕನ್ನಡದ ಸಾಹಿತ್ಯವನ್ನು ಓದಿದೆ ಅಂತ ಒಂದು ವಿಷಯವನ್ನು ಹೇಳ್ತೀನಿ. ನಾವು ಒಂದು ಕೋವಿಡ್ ಟೈಮ್ ಬರೋಕ್ಕಿಂತ ಹಿಂದೆ ಜರ್ಮನಿಯಲ್ಲಿದ್ವಿ. ನಮಗೆ ಯಾವಾಗ ಬೇರೆ ದೇಶಕ್ಕೆ ಹೋಗ್ತೀವಿ ಆಗ ನಮ್ಮ ದೇಶದ ಪ್ರೀತಿ, ಇಲ್ಲಿಯ ಕನ್ನಡದ ಬಗ್ಗೆ ಒಲವು ಜಾಸ್ತಿ ಆಗುತ್ತೆ. ಇಲ್ಲಿದ್ದಾಗ ಅದ್ರ ವ್ಯಾಲ್ಯೂ ನಮಗೆ ಗೊತ್ತಾಗಲ್ಲ. ಹೊರದೇಶಗಳಲ್ಲಿದ್ದಾಗ ನಮಗೆ ಯಾವಾಗ ಅದು ಕಾಣಿಸ್ತಾ ಇರಲ್ಲ, ಹಾಗಾದ್ರೆ ಒಲವು ಇನ್ನೂ ಜಾಸ್ತಿ ಆಗುತ್ತೆ. ಯಾಕೆಂದರೆ ಈಗ ನಮಗೆ ಮಕ್ಕಳಿಗೆ ಕನ್ನಡ ಮಾತಾಡೋಕ್ಕೆ ಯಾರೂ ಸಿಗ್ತಾ ಇರಲಿಲ್ಲ, ಫ್ರೆಂಡ್ಸ್ ಎಲ್ಲ. ಆವಾಗ ನಾನೇ ಮಕ್ಕಳಿಗೆ ಕನ್ನಡವನ್ನು ಹೇಳ್ಕೊಡ್ಬೇಕಾಯ್ತು. ಆ ಸಂದರ್ಭದಲ್ಲಿ ನಾನು ಏನು ಮಾಡ್ತಿದ್ದೆ ಅಂದರೆ, ಭಾರತಕ್ಕೆ ಬಂದ ಸಂದರ್ಭದಲ್ಲಿ ಕತೆ ಪುಸ್ತಕಗಳನ್ನ ತೆಗೆದುಕೊಂಡು ಹೋಗ್ತಿದ್ದೆ ಮಕ್ಕಳಿಗೆ. ಆ ಕನ್ನಡವನ್ನು ಮಕ್ಕಳಿಗೆ ಕಲಿಸುವ ಸಲುವಾಗಿ ಕತೆ ಪುಸ್ತಕಗಳನ್ನು ಓದ್ತಾ ಸಾಹಿತ್ಯ ಆಸಕ್ತಿ ನನ್ನಲ್ಲಿ ಉಂಟಾಯಿತು. ಅದರ ಪರವಾಗಿ ನಾನು ಇಂದು ಮಕ್ಕಳಿಗೆ ಒಂದು ನೀತಿ ಕಥೆಗಳನ್ನ ಬರೆದೆ. ಆ ಪುಸ್ತಕವನ್ನು ವೇದಿಕೆ ಮೇಲೆ ಬಂದಿದ್ದವ್ರಿಗೆ ಇಲ್ಲಿ ಒಂದಷ್ಟು ಜನಕ್ಕೆ ತಲುಪಿಸಿದ್ದೀನಿ. ಹೀಗೆ ನನ್ನ ಸಾಹಿತ್ಯ ಆಸಕ್ತಿ ಹೆಚ್ಚಾದ ನಂತರ ಸಾಹಿತ್ಯವನ್ನು ಓದಾಗ ನಾನು ಸಾಹಿತ್ಯದಲ್ಲಿ ಏನು ತಿಳ್ಕೊಂಡೆ ಅಂದರೆ, ನಮ್ಮ ಕವಿಗಳು ಎಲ್ಲ ಕವಿಗಳ ಸಾಹಿತ್ಯವನ್ನು ಓದಿದಾಗ ಅದರಲ್ಲಿ ಇರೋದು ನಮ್ಮ ದೇಶ ಪ್ರೇಮ, ಕನ್ನಡ ಭಾಷಾಭಿಮಾನ. ಏನನ್ನು ನೋಡಿದ್ದೀವಿ ಅಂದರೆ, ಅದಷ್ಟೇ ಅಲ್ಲ, ನಮ್ಮ ಮುಂದಿನ ಪೀಳಿಗೆಗೆ ಬೇಕಾದ ಜೀವನದ ಮೌಲ್ಯಗಳು ಮತ್ತು ಪ್ರಕೃತಿ ಪ್ರೇಮ. ಇದೆಲ್ಲವನ್ನ ನೋಡಿದಾಗ ನಮಗೂ ಏನಾದರೂ ಮಾಡಬೇಕು. ವಾಪಸ್ ಬಂದಿದ್ದೀವಿ, ನಮಗೆ ಅಲ್ಲಿ ವಿದೇಶದಲ್ಲೇ ಇರೋಕ್ಕೆ ಮನಸ್ಸಾಗಲಿಲ್ಲ. ಯಾಕೆಂದರೆ ನಮ್ಮ ಕರ್ನಾಟಕ, ನಮ್ಮ ದೇಶದ ಮೇಲೆ ಅಭಿಮಾನ ಹೆಚ್ಚು. ಇಲ್ಲೇ ಇದ್ದು ಏನಾದರೂ ಸಾಧನೆ ಮಾಡಬೇಕು ಅಂತ ವಾಪಸ್ ಬರ್ತೀವಿ. ಬಂದಾದಮೇಲೆ ನಮ್ಮದೇ ಆದ ಒಂದು ಫೌಂಡೇಶನ್ನ ಮಾಡಿ, ಮಾಡೋಕ್ಕಿಂತ ಮುಂಚೆನೇ ನಾವು ಹಲವಾರು ಸಂಘ ಸಂಸ್ಥೆಗಳ ಜೊತೆ ಸೇರಿ ಗಿಡ ನೆಡುವ ಕಾರ್ಯಕ್ರಮಗಳನ್ನು, ಗಂಧದ ಗಿಡಗಳನ್ನು ನಡ್ತಾ ಬಂದ್ವಿ. ಹಲವಾರು ಶಾಲಾ ಕಾಲೇಜುಗಳಲ್ಲಿ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಈ ಗಿಡಗಳನ್ನ ನಡ್ತಾ ಬಂದ್ವಿ. ಇವತ್ತು ಕೂಡ ಒಂದು 2 ಗಂಧದ ಗಿಡಗಳನ್ನ ತಂದಿದ್ದೀವಿ. ಯಾರಿಗಾದರೂ ಪರಿಸರ ಪ್ರೇಮಿಗಳು ಅದನ್ನು ಪೋಷಣೆ ಮಾಡಿ ಬೆಳೆಸ್ತೀವಿ ಅಂತ ಇಷ್ಟ ಇದ್ದವರು ಬಂದು ಸಂಪರ್ಕಿಸಿ, ನಾನು ಆ ಗಿಡಗಳನ್ನ ನಿಮಗೆ ತಲುಪಿಸ್ತೀನಿ. ಮತ್ತು ಈ ಸಂದರ್ಭದಲ್ಲಿ ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ವೇದಿಕೆ ಮೇಲೆ ನಾವೆಲ್ಲ ಬಂದಿರ್ತೀವಿ, ಹಿರಿಯರಿಂದ ನಾವು ಕಲಿಯೋದಕ್ಕೆ ಬಹಳ ವಿಷಯಗಳಿದೆ. ಏನಂದರೆ, ಈ ಸಂದರ್ಭದಲ್ಲಿ ನಾನು ದಾರಾ ಬೇಂದ್ರೆಯವರ ಒಂದು ವಿಷಯವನ್ನು ಓದಿದ್ದೆ, ಅದನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊತೀನಿ. ಏನಂದರೆ, ಜ್ಞಾನಪೀಠ ಪ್ರಶಸ್ತಿ ಬಂದಿರೋದು ನಮಗೆಲ್ಲ ಗೊತ್ತು. ಕುವೆಂಪು ಅವರಿಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಅಂತ. ಆದರೆ ದಾರಾ ಬೇಂದ್ರೆಯವರು ಅವ್ರಿಗಿಂತ ದೊಡ್ಡವರಿದ್ದರು. ಅವರು ಕೂಡ ಕಾವ್ಯ ಕವನಗಳನ್ನ ಚೆನ್ನಾಗಿ ಬರೆದಿದ್ದಾರೆ. ಅವರು 2ನೇ ಜ್ಞಾನಪೀಠ ಪ್ರಶಸ್ತಿ ವಿಜೇತರು. ಆದರೆ ನಾವು ನೀವೆಲ್ಲ ಏನು ಮಾಡ್ತೀವಿ, ಯಾರಿಗಾದ್ರೂ ಪ್ರಶಸ್ತಿ ಬಂದರೆ ನಿನಗೆ ಫಸ್ಟ್ ಪ್ರಶಸ್ತಿ ಬರಬೇಕಿತ್ತು, ಆದರೆ ಅವ್ರಿಗೆ ಫಸ್ಟ್ ಪ್ರಶಸ್ತಿ ಕೊಟ್ಟಿದ್ದಾರಲ್ಲ ಅಂತ ನಾವೆಲ್ಲ ಸಾಮಾನ್ಯ ಜನರು ಎಲ್ಲರೂ ಮಾತಾಡ್ಕೋತೀವಿ. ಆದರೆ ನಮ್ಮ ದಾರಾ ಬೇಂದ್ರೆಯವರು ಆ ಸಂದರ್ಭದಲ್ಲಿ ಏನು ವಿಷಯ ಹೇಳ್ತಾರೆ ಅಂದರೆ, ಅವ್ರಿಗೂ ಅವ್ರ ಸ್ನೇಹಿತರು ಕೇಳಿದ್ರು, ನಿನಗೆ ಫಸ್ಟ್ ಪ್ರಶಸ್ತಿ ಬರಬೇಕಿತ್ತಲ್ವ ಅಂದಾಗ ಅವರು ಒಂದು ಮಾತನ್ನು ಹೇಳ್ತಾರೆ. ಏನಂದರೆ, ಮನೆಯಲ್ಲಿ ಸಿಹಿ ತಿಂಡಿಗಳನ್ನ ಮಾಡಿದ್ರೆ ಮೊದಲು ಕೊಡೋದು ಚಿಕ್ಕವ್ರಿಗೆ ಅಲ್ವಾ ಅಂತ. ಇಂಥ ಉದಾರ ಭಾವವನ್ನು ನಾವು ನಮ್ಮಲ್ಲಿ ಬೆಳೆಸ್ಕೋಬೇಕು ಅಂತ ನಾನು ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.